ಮಹಾಗಣಾಧಿಪತಯೇ ನಮಃ ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಕರೆಂಟ್ ಫೀಲಿಂಗ್ಸ್ನ ತಗೊಂಡು, ಅಂದರೆ ನೀವು ಯಾರ ಜೊತೆಗಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಅಥವಾ ಯಾರ ಜೊತೆಗಾದರೂ ರಿಲೇಷನ್ಶಿಪ್ಗೆ ಹೋಗಬೇಕು ಅಂತಿದ್ದೀರಾ, ಅಥವಾ ಯಾರಾದರೂ ಜೊತೆ ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆಗಿರಬಹುದು. ಈ ಥರ 3 ಕಂಡೀಷನ್ಸ್ ಇರುತ್ತೆ ಲೈಫಲ್ಲಿ ಅಲ್ವಾ. ಸೊ ಈ 3 ಕಂಡೀಷನ್ಗಳಲ್ಲಿ ಯಾವ ರೀತಿ ನಿಮ್ಮ ಒಬ್ಬ ಪಾರ್ಟ್ನರ್ ನಿಮ್ಮ ಬಗ್ಗೆ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ, ಅವ್ರ ಯೋಚನೆಗಳು ಹೇಗಿದೆ, ಅವರು ಏನು ಥಿಂಕ್ ಮಾಡ್ತಿದ್ದಾರೆ ಅನ್ನುವಂಥ ರೀಡಿಂಗ್ನ ನಾನಿವತ್ತು ಕೊಡ್ತೇನೆ. ಸೊ ನೋಡೋಣ ಕರೆಂಟ್ ಫೀಲಿಂಗ್ಸ್ ಏನು ಹೇಳುತ್ತೆ, ನಿಮ್ಮ ಇಷ್ಟಪಟ್ಟವರು, ನೀವು ಇಷ್ಟಪಟ್ಟಂಥವರು ನಿಮ್ಮ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಪಾರ್ಟ್ನರ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಪಾರ್ಟ್ನರ್ ಲವ್ಸ್ ಯು ಆ್ಯಂಡ್ ಪಾರ್ಟ್ನರ್ ಈಸ್ ಫೇಸಿಂಗ್ ಡಿಫಿಕಲ್ಟಿ ಟು ಲಿವ್ ಲೈಫ್ ವಿತೌಟ್ ಯು. ನಿಮ್ಮನ್ನು ಬಿಟ್ಟು ಜೀವನ ಮಾಡೋದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ನೀವು ಹೇಳಿದ್ರೆ, ಅಂದರೆ ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನೀವು ಈ ಟೈಮಲ್ಲಿ ಕೇಳಿದ್ರೆ ಒಪ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮನ್ನು ಬಿಟ್ಟು ಜೀವನ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಆ್ಯಂಡ್ ಅವರಿಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಇದೆ. ಆ 2 ಕಾರಣಗಳಿಗೆ ನೀವು ಅವ್ರಿಗೆ ಈ ಟೈಮಲ್ಲಿ ಪ್ರಪೋಸ್ ಮಾಡಬಹುದು. ಆ್ಯಂಡ್ ಪಾರ್ಟ್ನರ್ ಈಸ್ ಫೀಲಿಂಗ್ ಪ್ರೌಡ್ ಅಬೌಟ್ ಯು. ನಿಮ್ಮನ್ನು ಕಂಡ್ರೆ ಒಂದು ಪ್ರೌಡ್ ಫೀಲ್ ಇದೆ. ಓ, ನನ್ನ ಪಾರ್ಟ್ನರ್ ಅಥವಾ ನಾನು ಇಷ್ಟಪಟ್ಟಂಥವ್ರು ಇಂಥ ಒಳ್ಳೆ ಪೊಸಿಷನ್ಗೋ ಅಥವಾ ಇಷ್ಟು ಚೆನ್ನಾಗಿದ್ದಾರೆ ಅಂತನೋ, ಇಷ್ಟು ಒಳ್ಳೆಯವರು ಅಂತನೋ, ಈ ರೀತಿಯ ಒಂದು, ಅಥವಾ ನನ್ನ ಎಲ್ಲ ಟೈಮಲ್ಲೂ ನನ್ನ ಜೊತೆಗಿರ್ತಾರೆ ಅನ್ನೋವಂಥದ್ದು ಯಾವುದೋ ಒಂದು ದೊಡ್ಡ ಸ್ಟ್ರಾಂಗ್ ಪ್ರೌಡ್ ಫೀಲ್ ಅವ್ರಿಗೆ ನಿಮ್ಮ ಬಗ್ಗೆ ಇದೆ ಅಂತ ಹೇಳ್ಬೋದು. ಇನ್ನು ಪಾರ್ಟ್ನರ್ ಈಸ್ ಟ್ರೈಂಗ್ ಟು ಕಾಲ್ ಯು. ಅವ್ರು ನಿಮಗೆ ಕಾಲ್ ಮಾಡಬೇಕು ಅಂತಲೂ ಟ್ರೈ ಮಾಡ್ತಿದ್ದಾರೆ. ನೋಡಿ, ನೀವೇನಾದರೂ ಕಾಲ್ ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ಮಧ್ಯೆ ಬ್ರೇಕಪ್ ಆ ಥರ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ಅವರು ನಿಮಗೆ ಫೋನ್ ಮಾಡೋದಕ್ಕೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಪಾರ್ಟ್ನರ್ ಮೈಟ್ ಬಿ ಫ್ಲರ್ಟಿ, ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ಇನ್ನೊಬ್ಬರ ಜೊತೆ ಅಫೇರ್ನಲ್ಲಿ ಇರುವಂಥ ಚಾನ್ಸಸ್ ಕೂಡ ಇರುತ್ತೆ. ಈ ಥರದ ಸಿಚುವೇಶನ್ ಏನಾದರೂ ಇದೆಯಾ ಅಂತ ಒಮ್ಮೆ ನಿಮ್ಮ ಲೈಫಲ್ಲಿ ನೋಡ್ಕೊಳ್ಳಿ. ಇನ್ನು ಪಾರ್ಟ್ನರ್ ಈಸ್ ಫೀಲಿಂಗ್ ರಿಗ್ರೆಟ್. ಕೆಲವು ವಿಚಾರಗಳಿಗೆ ಅವ್ರು ಮಾಡಿರೋ ತಪ್ಪಿಗೆ, ಅಂದರೆ ಈಗ ಫ್ಲರ್ಟ್ ಮಾಡ್ತಿರ್ತಾರೆ, ಅದು ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮಿಬ್ಬರ ನಡುವೆ ಮನಸ್ತಾಪ ಬಂದಿರ್ಬೋದು. ಹಾಗಾಗಿ ಅವ್ರಿಗೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ಈ ಥರ ಕೆಲಸ ನಾನು ಮಾಡಬಾರ್ದಿತ್ತು ಅಂತ. ಅದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಒಂದು ರಿಗ್ರೆಟ್ ಫೀಲ್ ಅವ್ರಿಗೆ ಖಂಡಿತ ಈ ಸಮಯದಲ್ಲಿ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಪಾರ್ಟ್ನರ್ ಇಸ್ ಕನ್ಫ್ಯೂಸ್ಡ್ ಫಾರ್ ರಿಲೇಷನ್ಶಿಪ್. ಕೆಲವು ಬಾರಿ ನಿಮ್ಮ ಪಾರ್ಟ್ನರ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ. ನನಗೆ ಈ ಪಾರ್ಟ್ನರ್ ಅಂದರೆ ನೀವು ಕರೆಕ್ಟಾ ಅಥವಾ ಇಲ್ವಾ ಅನ್ನುವಂಥ ಒಂದು ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಅವರು ಇರೋದಕ್ಕೆ ಅವಕಾಶ ಇರುತ್ತೆ. ಸೊ ಆ ಥರದ ಸಿಚುವೇಶನ್ ಏನಾದರೂ ನಿಮ್ಮ ಲೈಫಲ್ಲಿ ಆಗ್ತಾ ಇದೆಯಾ ಅಂತ ನೋಡಿ. ಪಾರ್ಟ್ನರ್ ಜಸ್ಟ್ ಹ್ಯಾವ್ ಫೀಲಿಂಗ್ಸ್, ನಾಟ್ ಲವ್ ಫಾರ್ ಯು. ಕೆಲವು ಬಾರಿ ಒಂದು ಫೀಲಿಂಗ್ ಇದೆ ಅವ್ರಿಗೆ ನಿಮ್ಮ ಬಗ್ಗೆ, ಅಂದರೆ ಇವ್ರನ್ನ ಕಂಡ್ರೆ ಇಷ್ಟ, ಅಥವಾ ಇವ್ರ ಜೊತೆಗೆ ನಾನು ಓಡಾಡಬೇಕು, ಇವ್ರ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಈ ಥರದ ಫೀಲಿಂಗ್ಸ್ ಇರ್ಬೋದು. ಬಟ್ ಇಟ್ ಮೈಟ್ ನಾಟ್ ಬಿ ಲವ್. ಇದು ನಿಜವಾದ ಪ್ರೀತಿ ಆಗದೇ ಇರೋದು ಅಂಥ ಚಾನ್ಸಸ್ ಕೂಡ ಇರುತ್ತೆ. ಕೆಲವು ಬಾರಿ ಅತಿ ಎಮೋಷ್ನಲ್. ಪಾರ್ಟ್ನರ್ ಇಸ್ ಫೀಲಿಂಗ್ ಎಮೋಷ್ನಲ್. ನಿಮ್ಮ ಜೊತೆಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರೋ ಥರ ಫೀಲ್ ಕೂಡ ಅವ್ರಿಗೆ ಇರಬಹುದು. ಹಾಗೆಯೇ ಪಾರ್ಟ್ನರ್ ಈಸ್ ಫೀಲಿಂಗ್ ರೊಮ್ಯಾಂಟಿಕ್. ನಿಮ್ಮ ಜೊತೆಗೆ ತುಂಬ ರೊಮ್ಯಾಂಟಿಕ್ ಒಂದು ಕ್ಷಣಗಳನ್ನು ಹಂಚ್ಕೋಬೇಕು, ನಿಮ್ಮ ಜೊತೆಗೆ ಒಂದು ರೊಮ್ಯಾಂಟಿಕ್ ಆದಂಥ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನುವಂಥ ಮನಸ್ಸು ಅವ್ರಿಗೆ ಇರಬಹುದು. ಅಥವಾ ನಿಮ್ಮ ನಡುವೆ ನಡೆದಂಥ ರೊಮ್ಯಾಂಟಿಕ್ ಟೈಮ್ ಏನಿದೆ, ಆ ಸ್ಪೆಂಡ್ ಮಾಡಿದಂಥ ಟೈಮ್ ಏನಿದೆ, ಅದನ್ನು ಅವರು ನೆನೆಸ್ಕೊಂಡು ಖುಷಿ ಪಡ್ತಾ ಇರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆಯೇ ಇನ್ನು ಪಾರ್ಟ್ನರ್ ಡೋಂಟ್ ವಾಂಟ್ ಟು ಲೂಸ್ ಯು. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಲಿ. ಸೊ ಈ ಥರ ಸಿಚುವೇಶನಲ್ಲಿ ಅವರಿದ್ದಾರೆ. ಹಾಗಾಗಿ ನಿಮ್ಮ ಜೊತೆಗೆ ಅವರ ರಿಲೇಷನ್ಶಿಪ್ ಏನಿದೆ ಅದು ಕಂಟಿನ್ಯೂ ಆಗೋದಕ್ಕೆ ಹೆಚ್ಚು ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಪಾರ್ಟ್ನರ್ ಫೀಲ್ಸ್ ಸಿಂಗಲ್ ಆ್ಯಂಡ್ ಹ್ಯಾಪಿ. ಒಂದೊಂದು ಸಾರಿ ಏನಾಗ್ಬಿಡುತ್ತೆ ಅವ್ರಿಗೆ, ನಾನು ಸಿಂಗಲ್ ಆಗೇ ತುಂಬ ಹ್ಯಾಪಿ ಆಗಿದ್ದೀನಿ, ಬೇರೆಯವ್ರು ಯಾಕೆ ಬೇಕು ನನ್ನ ಲೈಫಲ್ಲಿ, ಆ ಥರದ ಒಂದು ಕ್ವೆಶ್ಚನ್ ಕೂಡ ಅವ್ರ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಪಾರ್ಟ್ನರ್ ಹ್ಯಾವ್ ನಾಟ್ ಮೂವ್ಡ್ ಆನ್. ನಿಮ್ಗೇನಾದರೂ ಜಗಳ ಆಗಿದ್ರೆ, ನಿಮ್ಮ ಮಧ್ಯೆ ಏನಾದರೂ ಕಿತ್ತಾಟ ಆಗಿ, ಮನಸ್ತಾಪ ಆಗಿ, ನೀವು ಬ್ರೇಕಪ್ ಆಗಿದೆ ಅಂತ ಅಂದ್ಕೊಂಡಿರ್ತೀರಾ, ಇನ್ನು ಅವ್ರು ನನ್ನ ಜೀವನಕ್ಕೆ ಬರೋದೇ ಇಲ್ಲ ಅನ್ನುವಂಥ ಫೀಲ್ ನಿಮ್ಮಲ್ಲಿ ಇರಬಹುದು. ಆದರೆ ಹಾಗಿಲ್ಲ. ಅವ್ರ ಮನಸ್ಥಿತಿ ಪಾರ್ಟ್ನರ್ ಹ್ಯಾಸ್ ನಾಟ್ ಮೂವ್ಡ್ ಆನ್. ಅವ್ರು ಇನ್ನೂ ಮೂವ್ ಆಗಿಲ್ಲ. ನಿಮ್ಮ ಒಂದು ನೆನಪಿನಲ್ಲೇ ನಿಮ್ಮ ನಡುವೆ ನಡೆದಂಥ ಒಂದು ಮಧುರವಾದ ಕ್ಷಣಗಳಿರಬಹುದು, ಅಥವಾ ನಿಮ್ಮ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದಂಥ ಟೈಮ್, ಒಂದು ಮೂವಿಗೆ ಹೋಗಿರೋ ಟೈಮು, ಈ ಥರದನ್ನು ನೆನಪಿಸ್ಕೊಂಡು ಅದರಲ್ಲೇ ಅವರ ಲೈಫ್ನ ಮೂವ್ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ನಿಮ್ಮನ್ನು ಬಿಟ್ಟು ಮೂವ್ ಆನ್ ಆಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇಲ್ಲ. ಪಾರ್ಟ್ನರ್ ವಾಂಟ್
ಕೆಲವು ಬಾರಿ ತುಂಬ ದೊಡ್ಡ ಮಟ್ಟದ ಜಗಳ ಆಗಿದ್ದರೆ ನಿಮ್ಮ ನಡುವೆ ಏನಾದರೂ ಪಾರ್ಟ್ನರ್ ವಾಂಟ್ಸ್ ಟು ಎಂಡ್ ದ ರಿಲೇಷನ್ಶಿಪ್, ಆ ಥರದ ಸಿಚುವೇಶನ್ ಏನಾದರೂ ತುಂಬ ದೊಡ್ಡ ಮಟ್ಟದ ಜಗಳ ಏನಾದರೂ ಆಗಿದೆಯಾ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಆ ಥರ ಏನಾದರೂ ಆಗಿತ್ತು ಅಂದರೆ ಆ ಪಾರ್ಟ್ನರ್ ನಿಮ್ಮೊಟ್ಟಿಗೆ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡೋದಕ್ಕೆ ಈ ಸಮಯದಲ್ಲಿ ಬಯಸ್ತಾ ಇರ್ತಾರೆ. ಆ ಥರದ್ದೇನಾದರೂ ಅಂದರೆ ತುಂಬ ವಾಗ್ವಾದಗಳಾಗುತ್ತೆ ನೋಡಿ. ಕೆಲವು ಸರಿ ಮಾತಾಡ್ತಾ ಇರ್ತೀರಾ, ಒಂದಕ್ಕೊಂದು ಅವ್ರಿಗೊಂದು ಮಾತು ಹೇಳ್ತಾರೆ, ನೀವೊಂದು ಮಾತು ಹೇಳ್ತೀರಾ, ಈ ಥರದ ತುಂಬ ಮಾತುಗಳಾಗಿ ಆಗಿ ಕೊನೆಯಲ್ಲಿ ಇಲ್ಲ ಇದು ಬೇಡ, ಲೆಟ್ಸ್ ಎಂಡ್ ದಿಸ್ ರಿಲೇಷನ್ಶಿಪ್ ಅನ್ನುವಂತಹ ಒಂದು ಮನಸ್ಥಿತಿಗೆ ನಿಮ್ಮ ಪಾರ್ಟ್ನರ್ ಬರಬಹುದು. ಹಾಗಾಗಿ ನೀವು ಇಂಥ ಸಂದರ್ಭ ಏನಾದರೂ ನಿಮ್ಮ ಲೈಫಲ್ಲಿ ನಡೀತಿದ್ರೆ ಆದಷ್ಟು ಅನ್ವಾಂಟೆಡ್ ಆಗಿ ಆರ್ಗ್ಯೂ ಮಾಡೋದನ್ನ, ಅನ್ವಾಂಟೆಡ್ ಆಗಿ ಮಾತಾಡೋದನ್ನ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಮಟ್ಟಿಗೆ ನಿಲ್ಲಿಸೋದು ಒಳ್ಳೆಯದು. ಆದರೆ ನಿಜ ಹೇಳಬೇಕು ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಯಸ್ತಾ ಇದ್ದಾರೆ. ಪಾರ್ಟ್ನರ್ ನೀಡ್ ಯು, ನಿಮ್ಮ ಒಂದು ಪ್ರೆಸೆನ್ಸ್ ಅವ್ರ ಲೈಫಲ್ಲಿ ತುಂಬ ಅವಶ್ಯಕತೆ ಇದೆ ಅಂತ ಇವತ್ತಿನ ಕಾರ್ಡ್ ರೀಡಿಂಗ್ನ ಮೂಲಕ ನಾವು ರಿಲೇಷನ್ಶಿಪ್ಗಳ ಬಗ್ಗೆ ತಿಳ್ಕೊಳ್ಬಹುದು. ಈ ರೀಡಿಂಗಲ್ಲಿ ಯಾವ ಕಾರ್ಡು ನಂಗೆ ರೆಸೊನೇಟ್ ಆಗ್ತಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನೀವು ನನ್ನ ಭೇಟಿ ಆಗ್ಬೋದು. ಅಥವಾ ಕೆಲವು ಕಾರ್ಡ್ಗಳು ನನಗೆ ರೆಸೊನೇಟ್ ಆಗ್ತಿದೆ, ಕೆಲವು ಕಾರ್ಡ್ಗಳು ಆಗ್ತಿಲ್ಲ, ಈ ಥರದೊಂದು ಫೀಲ್ ನಿಮಗೆ ಬರಬಹುದು. ಸೊ ಈ ಕಾರ್ಡ್ ನಿಮಗೆ ರೆಸೊನೇಟ್ ಆಗ್ತಿಲ್ಲ ಅಂದರೆ ಕೂಡ ನೀವು ಪರ್ಸನಲೈಸ್ಡ್ ರೀಡಿಂಗ್, ಏಕೆಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ಈ ವಿಡಿಯೋನ ಲೈಕ್ ಮಾಡಿರಲ್ಲ, ಅಂಥ ಸಂದರ್ಭದಲ್ಲಿ ನನ್ನ ಎನರ್ಜಿ ನಿಮಗೆ ಫ್ಲೋ ಆಗೋದಕ್ಕೂ ಕೂಡ ಸಾಧ್ಯ ಆಗದೆ ಹೋಗ್ಬೋದು. ಹಾಗಾಗಿ ನೀವು ಚಾನೆಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ. ಪರ್ಸನಲ್ ಆಗಿ ನೀವು ನನ್ನ ಭೇಟಿ ಮಾಡ್ಬೋದು ಫಾರ್ ಪರ್ಸನಲ್ ಕನ್ಸಲ್ಟೆನ್ಸಿ. ನಮಸ್ಕಾರ.